ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿಗೆ ಜಿ.ಪಿ. ಪಾಟೀಲ್ ಹೆಂಡತಿಯ ಸುಳಿವು ಸಿಕ್ಕಿದೆ. ಫೋಟೋದಲ್ಲಿ ಆಕೆಯನ್ನು ನೋಡಿಬಿಟ್ಟಿದ್ದಾರೆ. ಹಾಗಿದ್ರೆ ಗಾಯತ್ರಿ ದೇವಿಯ ಎಂಟ್ರಿ ಆಗ್ತದೆ. ಯಾರಪ್ಪ ಇದು ಜಿ.ಪಿ. ಪಾಟೀಲ್ನ ಫಸ್ಟ್ ವೈಫ್? ಏನಿದರ ರಹಸ್ಯ? ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನನ್ನು ಮನೆಯಿಂದ ಹೊರಟು ಹೋಗಿ ದಯವಿಟ್ಟು ಇನ್ನು ಇಲ್ಲಿರಬೇಡಿ. ನಿಜಕ್ಕೂ ಭಾರ್ಗವಿ ಗಂಡನ ಮನೇಲಿ ಇರಬೇಕು ಅನ್ನೋದು ಅವರ ಆಸೆ ಆಗಿತ್ತು ಅಂತ ಅನ್ನಪೂರ್ಣವರು ಹೇಳ್ತಾರೆ. ಈ ಕಡೆ ಅಮ್ಮ ಚೆನ್ನಾಗಿರಬೇಕು, ಜೊತೆಗೆ ಅಪ್ಪನ ಕೊನೆಯ ಆಸೆ ಅದಾಗಿತ್ತು ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಿ ಕೂಡ ತನ್ನ ಲಗೇಜ್ ಸಮೇತ ಅರ್ಜುನ್ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಈ ರೀತಿ ಲಗೇಜ್ ಪ್ಯಾಕ್ ಮಾಡ್ಕೋಬೇಕಾದ್ರೆ ಆ ಒಂದು ಕೋಟನ್ನು ನೋಡಿದ ಭಾರ್ಗವಿಗೆ ತನ್ನ ಹಳೆಯ ನೆನಪುಗಳು ಕಾಡೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಭಾರ್ಗವಿಯನ್ನು ಲಾಯರ್ ಆಗಿ ನೋಡಬೇಕು ಅಂತ ಆಸೆ ಪಟ್ಟಿದ್ರು. 25 ವರ್ಷಗಳ ನಂತರ ತನ್ನ ಮಗಳು ಲಾಯರ್ ಆಗಿರುವುದನ್ನು ನೋಡಿ ಸಂಭ್ರಮಿಸಿದ್ರು. ಆದರೆ ಆ ಸಂಭ್ರಮವನ್ನು ಕೊನೆ ತನಕ ನೋಡೋದಕ್ಕೆ ಅವರು ಉಳಿಲೇ ಇಲ್ಲ. ಇದೆಲ್ಲವೂ ಕೂಡ ಭಾರ್ಗವಿಯ ಮನಸ್ಸಿಗೆ ಘಾಸಿ ಆಗ್ತದೆ. ಅಲ್ಲಿ ರವೀಂದ್ರ ಭಟ್ಕಳ್ ಅವರು ತಮ್ಮ ಕೋಟನ್ನೇ ಮಗಳಿಗೆ ಹಾಕಿ ಫಸ್ಟ್ ಡೇ ಕೋಟ ಕಳಿಸೋದು ಎಲ್ಲವನ್ನೂ ಕೂಡ ಭಾರ್ಗವಿ ತುಂಬ ಅಂದರೆ ತುಂಬ ನೆನಪು ಮಾಡ್ಕೊತಾಳೆ. ಅಪ್ಪನನ್ನು ಮಿಸ್ ಮಾಡ್ಕೊತಾಳೆ. ಅಪ್ಪ, ನೀವು ಯಾವತ್ತೂ ಕೂಡ ನನ್ನನ್ನು ಲಾಯರ್ ಆಗಿ ನೋಡಬೇಕು ಅಂತಲೇ ಆಸೆ ಪಟ್ರಿ, ಆದರೆ ಇವತ್ತು ನಿಮ್ಮನ್ನು ನಾನು ಕಳ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ನೆನಪುಗಳು ನನಗೆ ಕಾಡುತ್ತೆ. ನೀವೇ ನನ್ನ ಜೀವ ಉಸಿರಾಗಿದ್ದರೆ, ಅದೇ ರೀತಿ ಕೋಟ್ ಕೂಡ. ಆದರೆ ಇವತ್ತು ಆ ಎರಡನ್ನೂ ಕೂಡ ನಾನು ಕಳ್ಕೊಂಡಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಿನಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಇಲ್ದಿರೋದನ್ನು ಅರ್ಥ ಮಾಡಿಕೊಂಡು ಬದುಕಬೇಕಾಗಿದೆ. ಆದರೆ ಹಾಗಂದು ಮಾತ್ರಕ್ಕೆ ನಿಮ್ಮ ಮರ್ಯಾದೆಯನ್ನು ನಾನು ಯಾವುದೇ ಕಾರಣಕ್ಕೂ ಕಳೆಯೋದಿಲ್ಲ. ನಿಮ್ಮ ಆಸೆಯಂತೆ ನಾನು ಜೆ.ಪಿ. ಮಾವನ ಮನೆಗೆ ಹೋಗ್ತಾ ಇದ್ದೀನಿ, ಲಾಯರ್ ಆಗಿ ಅಲ್ಲ, ಸೊಸೆಯಾಗಿ. ಖಂಡಿತ ಈ ಆಸೆನ ಈಡೇರಿಸಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಹೇಳ್ತಾಳೆ ಭಾರ್ಗವಿ. ಜೊತೆಗೆ ಇಲ್ಲಿ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಆ ಒಂದು ಕೋಟನ್ನು ಕಬೋರ್ಡ್ಗಿಟ್ಟು ಹಾಗೆ ಕ್ಲೋಸ್ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ಒಂದು ಡೈರಿ ಕೆಳಗಡೆ ಬಿದ್ದು ಹೋಗುತ್ತೆ. ಅದು ಭಾರ್ಗವಿಯ ಒಂದು ಬ್ಯಾಗ್ಗೆ ಬಂದು ಬೀಳುತ್ತೆ. ಬಟ್ ಭಾರ್ಗವಿ ಗೊತ್ತಾಗೋದಿಲ್ಲ. ಅದನ್ನು ಕ್ಲೋಸ್ ಮಾಡ್ತಾರೆ. ಅದರ ನಡುವೆ ಒಂದು ಫೋಟೋ ಕೂಡ ಕಬೋರ್ಡ್ ಕೆಳಗಡೆ ಬಿದ್ದಿರುತ್ತೆ. ಅದನ್ನು ನೋಡ್ತಾಳೆ ಭಾರ್ಗವಿ. ಆ ಒಂದು ಫೋಟೋವನ್ನು ತೆಗೆದುಕೊತಾಳೆ. ಫೋಟೋವನ್ನು ನೋಡಿದ್ದೆ ಅವಳಿಗೆ ಅಪ್ಪ ಹೇಳಿದಂಥ ಮಾತುಗಳು ನೆನಪಾಗುತ್ತೆ. ಅವತ್ತು ಆಕ್ಸಿಡೆಂಟ್ ಆಗೋಕ್ಕೂ ಮುನ್ನ ಇಲ್ಲಿ ಜೆ.ಪಿ. ಮಾವನ ಜೊತೆ ನೀವು ಏನು ಗುಟ್ಟಾಗಿ ಮಾತಾಡ್ತಿದ್ರಿ ಅಪ್ಪ ಅಂತ ಭಾರ್ಗವಿ ಕೇಳಿದಾಗ ರವೀಂದ್ರ ಭಟ್ಕಳ್ ಅವರು ಒಂದಷ್ಟು ವಿಷಯಗಳನ್ನ ಹೇಳಿದರು. ನಿಜಕ್ಕೂ ಹೇಳಬೇಕು ಅಂದರೆ ಪುಟ್ಟಿ, ನಾನು ಒಂದು ಕೊನೆ ಕೇಸಾಗಿ ನಡೆಸ್ದೆ ಅಲ್ವಾ. ಬಾರ್ ಕೌನ್ಸಿಲ್ನ ಲೈಸೆನ್ಸ್ ರದ್ದಾಗೋಕ್ಕೂ ಮುನ್ನ ಆ ಕೇಸ್ಗೆ ಸಂಬಂಧಪಟ್ಟಿರೋದೇ ಜಿ.ಪಿ. ಶಕ್ತಿಪ್ರಸಾದ್ ಹಾಗೆ ಗಾಯತ್ರಿ ದೇವಿ ಯಾರು ಅನ್ನೋದು ನಿನಗೆ ಗೊತ್ತಿದೆ ಅಂತ ರವೀಂದ್ರ ಭಟ್ಕಳ್ ಕೇಳಿರ್ತಾರೆ. ಮಗಳನ್ನ ನನಗೀಗಪ್ಪ ಗೊತ್ತು, ಯಾರದು ಅಂತ ಭಾರ್ಗವಿ ಕೇಳಿದಾಗ ಗಾಯತ್ರಿ ದೇವಿ ಬೇರೆ ಯಾರೂ ಅಲ್ಲ, ಜೆ.ಪಿಯ ಮೊದಲನೇ ಹೆಂಡತಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರಪ್ಪ, ಜೆ.ಪಿ. ಮಾವಂಗೆ ಮೊದಲನೇ ಹೆಂಡ್ತಿನ ಅಂತ ಭಾರ್ಗವಿ ಕೇಳಿದಾಗ, ಹೌದು ಮಗಳ, ಜೆ.ಪಿಯ ಮೊದಲನೇ ಹೆಂಡತಿ. ನೀನು ನೋಡ್ತಿರೋ ಜೆ.ಪಿ ಅಲ್ಲ ಮೊದಲಿದ್ದು. ಜೆ.ಪಿ ಒಬ್ಬ ಪ್ರಾಮಾಣಿಕ ಲಾಯರೇ ಆಗಿದ್ದ, ಆದರೆ ಕಾಲಾನಂತರ ಅವನು ಬದಲಾಗಿಬಿಟ್ಟ. ನನ್ನ ಕೊನೆ ಕೇಸ್ ಕೂಡ ಶಕ್ತಿಪ್ರಸಾದ, ಜೆ.ಪಿ ಹಾಗೆ ಗಾಯತ್ರಿ ದೇವಿಗೆ ಸಂಬಂಧಪಟ್ಟಿದ್ದಾಗಿತ್ತು ಅಂತ ಹೇಳಿ ರವೀಂದ್ರ ಭಟ್ಕಳ್ ಹೇಳ್ತಾರೆ. ಆದರೆ ಏನಾಯಿತು ಅಂದರೆ ಅಂತ ತಿಳಿಸೋಕೆ ಹೋಗ್ತಾರೆ. ಬಟ್ ನಂತರ ಎಚ್ಚೆತ್ಕೊಂಡು, ಬೇಡ ಮಗಳೇ, ನಿನಗೆ ಈ ವಿಷಯ ಗೊತ್ತಾಗೋದೇ ಬೇಡ ಅಂತ ಹೇಳ್ತಾರೆ. ಯಾಕಪ್ಪ, ಇಲ್ಲ, ನನಗೆ ಈ ವಿಷಯ ನೀವು ಹೇಳಲೇಬೇಕು, ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಜೆ.ಪಿಗೆ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಆಗಿದ್ರು ಅನ್ನೋ ವಿಷಯ ಅರ್ಜುನ್ಗೆ ಗೊತ್ತಾಗಬಾರ್ದು. ಈ ವಿಷಯ ಗೊತ್ತಾದರೆ ನನ್ನ ಮೇಲೆ ಆಣೆ, ಯಾವುದೇ ಕಾರಣಕ್ಕೂ ನೀನು ಈ ಒಂದು ವಿಷಯವನ್ನು ಅರ್ಜುನ್ಗೆ ಹೇಳಬಾರ್ದು. ಜೆ.ಪಿಗೆ ಗಾಯತ್ರಿ ದೇವಿ ಅನ್ನೋ ಹೆಸರು ಕೇಳಿದ್ರೆ ನಿಜಕ್ಕೂ ಕೂಡ ಸಿಡಿದೆದ್ದು ಬಿಡ್ತಾನೆ, ಜ್ವಾಲಾಮುಖಿ ಆಗಿಬಿಡ್ತಾನೆ ಅಂತ ಹೇಳಿರ್ತಾರೆ ರವೀಂದ್ರ ಭಟ್ಕಳ್. ಅದನ್ನು ನೆನಪು ಮಾಡ್ಕೊಂಡಂಥ ಭಾರ್ಗವಿ, ಆಗಿದ್ರೆ ಇವರೇನ ಗಾಯತ್ರಿ ದೇವಿ, ಇವರಿಂದ ಏನಾದರೂ ನಾನು ಹೋದರೆ ಖಂಡಿತವಾಗ್ಲೂ ಅಪ್ಪಂಗೆ ಯಾರು ಆಕ್ಸಿಡೆಂಟ್ ಮಾಡಿದ್ದು, ಅಪ್ಪಂಗೆ ಯಾಕೆ ಆಕ್ಸಿಡೆಂಟ್ ಆಯಿತು ಅನ್ನೋ ವಿಷಯ ಏನಾದರೂ ನನಗೆ ಗೊತ್ತಾಗಬಹುದಾ ಅಂತ ಅಂದ್ಕೊಂಡು ಆ ಒಂದು ಫೋಟೋವನ್ನು ತನ್ನ ಬಳಿನೇ ಇಟ್ಕೋತಾರೆ. ಇತ್ತ ಕಡೆ ಅಜ್ಜಿ ಶಕುಂತಲಾ ಅವರು ಆ ಒಂದು ಮೊಬೈಲಲ್ಲಿ ಬರ್ತಿರೋ ವಿಡಿಯೋವನ್ನು ನೋಡಿ ತುಂಬ ವಿಚಾರ ಮಾಡ್ಕೊತಿದ್ದಾರೆ. ಯಾಕಂದರೆ ರವೀಂದ್ರ ಭಟ್ಕಳ್ ಒಬ್ಬ ಅಪ್ರಾಮಾಣಿಕ ವ್ಯಕ್ತಿ ಮತ್ತು ಮೋಸಗಾರನ ಅಂತ ಹೇಳಿ ಪ್ರೂವ್ ಆಗಿದೆ ಅಂತ ಹೇಳಿ ಬರ್ತಿರುತ್ತೆ. ಆ ನ್ಯೂಸ್ ನೋಡಿದ್ದೆ, ಅಯ್ಯೋ ರವೀಂದ್ರ ಭಟ್ಕಳ್ ಎಷ್ಟು ಒಳ್ಳೆಯವನು, ಆದರೆ ಎಂಥ ಗತಿ ಬಂದುಬಿಡ್ತು ಅವನಿಗೆ ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಸಾಕ್ಷಿ ಅವ್ರು ಬಂದಿದ್ದೆ. ಅಪ್ಪ ಮಗಳು ಇಬ್ಬರು ಕೂಡ ನಾಟಕ ಮಾಡಿಕೊಂಡು ಏನೇನೋ ಪಿತೂರಿ ಮಾಡಿದ್ರು, ಆದರೆ ಇವತ್ತು ಅವರ ಬಂಡವಾಳ ಏನು ಅನ್ನೋದು ಗೊತ್ತಾಗಿದೆ ಅಂತ ಹೇಳಿ ಸಾಕ್ಷಿಯವರು ಹೇಳಿದಾಗ, ಏನು ಮಾತಾಡ್ತಿದ್ಯಾ ಸಾಕ್ಷಿ, ಸುಮ್ಮನೆ ವಿನಾಕಾರಣ ಏನೇನು ಮಾತಾಡಬೇಡ, ಆ ವ್ಯಕ್ತಿ ಎಂಥ ವ್ಯಕ್ತಿ ಅನ್ನೋದು ನಿನಗೆ ಗೊತ್ತಿದೆಯಾ, ಸುಮ್ಮನೆ ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ಯಾ ಅಂತ ಶಕುಂತಲವರು ಹೇಳಿದಾಗ, ಹೌದು ಮತ್ತೆ ಮಾವನ ವಿರುದ್ಧವಾಗಿ ಸಂಚು ಮಾಡಿದವ್ರು ಸಂಚು ಇವತ್ತು ಬಟಾಬೈಲಾಗಿದೆ ಅಂತ ಹೇಳಿ ಸಾಕ್ಷಿಯವರು ಹೇಳ್ತಿದ್ದಾರೆ. ಅಲ್ಲೇ ಬರ್ತಿಲ್ವ ವಿಡಿಯೋದಲ್ಲಿ ಅಂದಾಗ, ಹೌದೌದು, ನಿಮ್ಮ
ಭಾವ ಜೆ ಪಿ ಬಗ್ಗೆನೂ ಕೂಡ ತುಂಬ ವಿಷಯಗಳು ಬರುತ್ತೆ. ಅದು ಎಲ್ಲವನ್ನ ಕೂಡ ನೀವು ಕೂಡ ನಿಜ ಅಂತ ನಂಬಿದ್ದೀರಾ ಇಲ್ಲ ತಾನೆ? ಅದೇ ರೀತಿ ಇದು ಕೂಡ ಆಗಿರುತ್ತೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಬೃಂದ ಬಂದಿದ್ದೆ. ಹೌದೌದು, ಪಾಪ ನಮ್ಮಪ್ಪ ಮನೆಯಲ್ಲೇ ಉಳ್ಕೊಂಡಿದ್ರು, ಕೋರ್ಟ್ಗೆ ಹೋಗದೆ ಎಷ್ಟು ಪ್ರಾಮಾಣಿಕವಾಗಿ ಬದುಕಿದ್ರು, ಮರ್ಯಾದೆಯನ್ನು ಉಳಿಸ್ಕೊಂಡು ಬದುಕಿದ್ರು. ಆದರೆ ಇವತ್ತು ಆ ಭಾರ್ಗವಿ ಎಲ್ಲವನ್ನ ಕೂಡ ನೆಲಸಮ ಮಾಡಿಬಿಟ್ಲು. ನಿಜ ಹೇಳಬೇಕು ಅಂದರೆ ಭಾರ್ಗವಿಯಿಂದ ನಮ್ಮಪ್ಪ ಸತ್ತು ಹೋಗ್ಬಿಟ್ರು. ಇದೇ ರೀತಿ ನಿಮಗೂ ಕೂಡ ಆಗತ್ತೆ ಭಾರ್ಗವಿಯನ್ನೇ ನಂಬ್ಕೊಂಡು ಕೂತಿದ್ರೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಶಕುಂತಲ ಅವರು ಸುಮ್ಮನೆ ಏನೇನೋ ಮಾತಾಡಬೇಡ ಬೃಂದ ನೀನು ಅಂದಾಗ ಬೃಂದ ಕರೆಕ್ಟಾಗಿ ಮಾತಾಡ್ತಿದ್ದಾಳೆ. ಇದೇ ರೀತಿ ಏನಾದರೂ ತಪ್ಪಾಗಿ ಅರ್ಜುನ್ಗೂ ಕೂಡ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ಸಾಕ್ಷಿಯವರು ಹೇಳಿದಾಗ, ಏನು ಸಾಕ್ಷಿ ನೀನು ಬೃಂದ ವಿರುದ್ಧ ನಿಂತಿದ್ದೆ, ಆದರೆ ಇವತ್ತು ಬೃಂದ ಮಾತನ್ನು ಕೇಳ್ಕೊಂಡು ನಿಂತಿದ್ಯಾ? ಯಾರ್ಯಾರ ಮಾತು ನಡೀತದೆ ಈ ಮನೇಲಿ, ಈ ಮನೆ ದಾರಿ ತಪ್ಪಿದೆ ಅಂತ ಶಕುಂತಲವರು ಹೇಳ್ತಾರೆ. ನಂತರ ಇಲ್ಲಿ ಶಕುಂತಲಾ ದೇವಿಯವರು ಅರ್ಜುನ್ನ ಮನೆಗೆ ಬರಬೇಕು ಅಂತ ಹೇಳ್ತಿದ್ಯಲ್ವ ಸಾಕ್ಷಿ. ಅರ್ಜುನ್ ಯಾವುದೇ ಕಾರಣಕ್ಕೂ ಭಾರ್ಗವಿ ಇಲ್ಲದೆ ಮನೆಗೆ ಬರುವುದಿಲ್ಲ, ಭಾರ್ಗವಿ ಜೊತೆಗೇ ಅರ್ಜುನ್ ಬರುವುದು ಅಂತ ಹೇಳಿ ಶಕುಂತಲವರು ಹೇಳ್ತಾರೆ. ಅವನಿಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಭಾರ್ಗವಿಯಿಂದ ಏನು ಮಾಡೋದು, ಮೊದಲು ಅವನನ್ನು ಮನೆಗೆ ಕರ್ಕೋಬೇಕು, ಹೇಗಾದರೂ ಮಾಡಿ ಅಂತ ಹೇಳಿ ಸಾಕ್ಷಿಯವರು ಅನ್ಕೋತಾರೆ. ನಂತರ ಇಲ್ಲಿ ಸಾಕ್ಷಿ ಮತ್ತು ನಿರ್ಮಲ್ ಅವರು ಮಾತನಾಡ್ತಿರ್ತಾರೆ. ಅದರ ನಡುವೆ ಡೋರ್ ಬೆಲ್ ರಿಂಗ್ ಆಗುತ್ತೆ. ಓಪನ್ ಮಾಡ್ತಾರೆ. ಓಪನ್ ಮಾಡಿ ನೋಡಿದ್ರೆ ಭಾರ್ಗವಿ ಮತ್ತು ಅರ್ಜುನ ಇಬ್ಬರನ್ನ ಕೂಡ ನೋಡಿ ಶಾಕ್ ಆಗುತ್ತೆ. ತನ್ನ ಮಗ ಮನೆಗೆ ಬರ್ಬೋದೇ ಹೊರತು ಭಾರ್ಗವಿ ಯಾವುದೇ ಕಾರಣಕ್ಕೆ ಮನೆಗೆ ಬರಬಾರ್ದು ಅಂತ ಹೇಳಿ ನಿರ್ಮಲ್ ಅವರು ಅಡ್ಡಿಪಡಿಸ್ತಾರೆ. ಆದರೆ ಅರ್ಜುನ್ ಭಾರ್ಗವಿಯನ್ನು ಕರ್ಕೊಂಡು ಆ ಮನೆ ಒಳಗಡೆ ಬರ್ತಾರೆ. ಈ ಕಡೆ ಬೃಂದ ಕೂಡ ಬರ್ತಾಳೆ. ಏನಿದೆಲ್ಲ, ಯಾಕೆ ಅರ್ಜುನ್ ಈ ಭಾರ್ಗವಿಯನ್ನು ಮನೆಗೆ ಕರ್ಕೊಂಡು ಬಂದಿದ್ಯಾ? ಯಾವುದೇ ಕಾರಣಕ್ಕೂ ಈ ಭಾರ್ಗವಿಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ನಿರ್ಮಲ್ ಅವರು ಹೇಳಿದಾಗ, ನಾನು ಯಾಕೆ ಹೋಗಬೇಕು, ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಯಾಕೆ ಅಪ್ಪನ ಸಾಯಿಸಿದ್ದು ಸಾಕಾಗಿಲ್ಲ ಅಂತ ಇಲ್ಲಿಗೆ ಬಂದಿದ್ಯಾ ಅಂತ ಬೃಂದ ಹೇಳಿದಾಗ, ಅದಕ್ಕೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ರ, ನಿಜಕ್ಕೂ ಅವರು ತಂದೆಯನ್ನು ಕಳ್ಕೊಂಡಿದ್ದಾರೆ, ಅವರ ಜೊತೆಯಾಗಿ ಇರಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಅರ್ಜುನ್ ಅಮ್ಮಂಗೂ ಕೂಡ ತಿಳಿಸ್ತಾರೆ. ಅಷ್ಟರಲ್ಲಿ ಜಿ ಪಿ ಬಂದದೆ. ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ, ನಿನ್ಗೇನು ಯೋಗ್ಯತೆ ಇದೆ ಅಂತ ಮೊದಲು ಇಲ್ಲಿಂದ ಹೋಗ್ತಾ ಇರುವಂಥ ಜಿ ಪಿ ಹೇಳೋದಕ್ಕೆ, ಇಲ್ಲ ನಾನು ಹೋಗೋದಕ್ಕೆಲ್ಲ ಬಂದಿರೋದು ಈ ಮನೇಲಿ ಇರುವುದಕ್ಕೆ, ನಾನು ಅರ್ಜುನ್ನ ಮದುವೆ ಆಗಿದ್ದೀನಿ, ನನ್ನ ಕುತ್ತಿಗೆಯಲ್ಲಿ ತಾಳಿ ಇದೆ, ಅಂದಮೇಲೆ ಈ ಮನೇಲಿ ಅಧಿಕಾರ ಕೂಡ ನನಗಿದೆ ಅಂತ ಹೇಳ್ತಾರೆ. ಹೌದಾ, ಇಷ್ಟು ದಿನ ಎಲ್ಲಿ ಹೋಗಿತ್ತು, ಮನೆ ಬಿಟ್ಟು ಹೋಗಬೇಕಾದ್ರೆ ಈ ಮನೆ ಸೊಸೆ ನೀನು ಅನ್ನೋದು ಅಂತ ಬೃಂದ ಕೇಳಿದಾಗ, ನಾವು ಈ ಮನೆ ಬಿಟ್ಟು ಹೋಗಿತ್ತು, ಆ ಮಾವನ ಬೇಜಾರಾಗಿದೆ, ಅವ್ರಿಗೆ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಹೋಗಿತ್ತು ಅಂತ ಹೇಳ್ತಾರೆ ಭಾರ್ಗವಿ. ಹಾಗಂತ ಮಾತ್ರಕ್ಕೆ ಈಗಲೂ ಕೂಡ ಮಾವನಿಗೆ ಕೋಪ ತೋರಿಸೋ ಕೆಲಸನೇ ಮಾಡಿದ್ಯಲ್ಲ ಅಂತ ಹೇಳಿ ಬೃಂದ ಹೇಳಿದಾಗ, ಇಲ್ಲಿ ಅರ್ಜುನ ಕೂಡ ತಿರುಗಿ ಬೀಳ್ತಾರೆ. ಇದರ ನಡುವೆ ಇಲ್ಲಿ ನೀನು ಈ ಮನೆಯಲ್ಲಿ ಇರೋದಕ್ಕೆ ನಮ್ಮ ಒಪ್ಪಿಗೆ ಇರುತ್ತೆ, ಆದರೆ ಒಂದು ಕಂಡೀಷನ್ ಇದೆ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನೀನು ಈ ಮನೇಲಿ ಇರೋದು ಅಂತ ಹೇಳಿದಾಗ, ಸರಿ ಆಯಿತು, ಇದು ನನ್ನ ಅಪ್ಪನ ಕೊನೆಯ ಆಸೆ, ಹಾಗಾಗಿ ನಾನು ಅದನ್ನು ನೆರವೇರಿಸ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ. ಇನ್ನು ಮುಂದೆ ನೀನು ಈ ಮನೆಯಲ್ಲಿ ಮಾವನ ವಿರುದ್ಧವಾಗಿ ಹೋಗಬಾರ್ದು, ಅದರಿಂದನೇ ಅಲ್ವಾ ಮಾವ ಕೋಪ ಮಾಡ್ಕೊಂಡಿದ್ದು, ಹಾಗಂತ ಮಾತ್ರಕ್ಕೆ ನೀನು ಇಷ್ಟು ದಿನ ಇನ್ನು ಮಾವನ ವಿರುದ್ಧವಾಗಿ ಹೋಗೋದನ್ನು ನಿಲ್ಲಿಸಿದ್ಯಾ, ಆದರೆ ಇನ್ನು ಮುಂದೆ ನಿಲ್ಲಿಸ್ಬೇಕಾಗತ್ತೆ, ಅರ್ಜುನ ಮಾವನ್ನ ಒಂದು ಲಾ ಫಾರ್ಮ್ನ ಸೇರ್ಕೋಬೇಕಾಗತ್ತೆ ಅಂತ ಹೇಳಿ ಬೃಂದ ಕಂಡೀಷನ್ ಹಾಕಿದಾಗ, ಖಂಡಿತವಾಗ್ಲೂ ನಾನು ಇನ್ನು ಕೋಟೆ ಹಾಕೋದಿಲ್ಲ ಅಂತ ಅಪ್ಪನ ಮೇಲೆ ಪ್ರಮಾಣ ಮಾಡಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಇನ್ನು ಕೋರ್ಟ್ಗೆ ಹೋಗೋದಿಲ್ಲ ಅಂತ ಭಾರ್ಗವಿ ಹೇಳ್ತಾರೆ. ಈ ಕಡೆ ಅರ್ಜುನ್ ಕೂಡ ಒಪ್ಕೋತಾರೆ. ಈ ಕಡೆ ಜಿ ಪಿ ತನ್ನ ಮಗನನ್ನು ಚೇರ್ ಮೇಲೆ ಕೂರಿಸಿ, ಇನ್ನು ಮುಂದೆ ನೀನೇ ಇದಕ್ಕೆ ಉತ್ತರಾಧಿಕಾರಿ, ನೀನು ಈ ಜಾಗಕ್ಕೆ ಬರಬೇಕು ಅಂತ ಎಷ್ಟು ದಿನದಿಂದ ನಾನು ಆಸೆ ಇಟ್ಕೊಂಡಿದ್ದೆ, ನಿನ್ಗೆ ಯಾವ ಕೇಸ್ ಬೇಕು ಅದನ್ನು ತಗೋ ಅಂದಾಗ, ಮಾವನ ಕೇಸ್ ತಗೊಳ್ಳ ಅಪ್ಪ ಅಂತ ಹೇಳಿ ಮಾಸ್ಟರ್ಸ್ಟು ಕೊಡ್ತಾರೆ ಅರ್ಜುನ್. ಇದರ ನಡುವೆ ಗಾಯತ್ರಿ ದೇವಿಯ ಹೆಸರನ್ನು ಜಿ ಪಿ ಪಾಟೀಲ್ ಮುಂದೆ ಪ್ರಸ್ತುತಪಡಿಸೋದ್ರ ಮುಖಾಂತರ ಜಿ ಪಿ ಪಾಟೀಲ್ ಹುಟ್ಟಡಗಿಸ್ತಿದ್ದಾಳೆ ಭಾರ್ಗವಿ. ಆಗಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರೆಯಬೇಡಿ.